ಇದು ರಜನಿ ವ್ಲಾಗ್. ಎಲ್ಲರಿಗೂ ಶರಣಾರ್ಥಿ. ನಾನು ನಿಮ್ಮ ರಜನಿ. ಇವತ್ತು ಸಂಜೆಯಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಶ್ರೇಯು ಮತ್ತು ಅವ್ರ ಅಜ್ಜಿ ಇಬ್ಬರು ಕೂಡ ಮನೆಯಲ್ಲಿ ಕೂತ್ಕೊಂಡು ಈ ರೀತಿ ಆಟ ಆಡ್ತಾಯಿದ್ರು. ಅದೊಂದು ಕುರ್ಚಿ ಬಾಲ್. ಸೊ ಇದರಲ್ಲಿ ಕಾಂಪಿಟೇಷನ್, ಯಾರು ಮೊದಲು ವಿನ್ ಆಗ್ತಾರೆ ಅಂತ ಹೇಳಿ. ಸೊ ಈ ರೀತಿ ಆಟಗಳು ನಮ್ಮ ಮನೆಯಲ್ಲಿ ಯಾವಾಗಲೂ ನಡೀತಾನೆ ಇರ್ತದೆ. ಅವರಿಬ್ಬರು ಕೂತ್ಕೊಂಡು ಹೀಗೆ ಆಟ ಆಡ್ತಾ ಇರ್ತಾರೆ. ಹೊಸ ಇನ್ನೋವೇಷನ್ ಗೇಮ್ಸ್ ಎಲ್ಲ ನಮ್ಮ ಶ್ರೇಯುನೇ ಮಾಡೋದು ಈ ರೀತಿ ಮಾಡ್ತಾನೆ. ಸೊ ಅಷ್ಟರಲ್ಲಿ ಶ್ರೇಯು ಅವ್ರ ಪಪ್ಪ ಅಂದರೆ ನಮ್ಮ ಹಸ್ಬೆಂಡ್ ಬಂದರು. ಸೊ ಶ್ರೇಯುನ ರಿಯಾಕ್ಷನ್ ನೋಡಿ. ಎಲ್ಲಿಂದ ಫಸ್ಟ್ ಅದ ಕೊಡ್ಬೇಕು ಈಗ ಒಂದು ಓಪನ್ ಮಾಡ. ಏನಾಯ್ತು ಶ್ರೇಯು? ಯಾಕೆ ಪಪ್ಪಿ ಕೊಟ್ಟಿ ಅಪ್ಪಾಗ? ರಿಮೋಟ್ ಸೆಲ್ ಹಾಕ್ಬೇಕು ಅದಕ್ಕೆ. ನಿನ್ ಸರಿ ಕೈಗೆ ಬಡಿತದ ಮೇಲೆ ಹೋಗ್ತತಾ? ಹೋಗುತ್ತೆ. ಸೆಲ್ ಹಾಕ್ಬೇಕು ರಿಮೋಟ್ಗೆ. ರಿಮೋಟಿಗೆ ಸೆಲ್ ಅಲ್ಲ, ಸೆಲ್ ಹಾಕ್ಬೇಕು. ಇದು ಹಿಂಗೆ ಎರಡೇ ದಿನದಾಗ ಮುರಾ ಬಟ್ಟಿ ಮಾಡಿದ್ರೆ ಶ್ರೇಯು ಮೇಲೆ ಹೋಗ್ತೈತೆ. ಅದಕ್ಕೆ ರಿಮೋಟ್ ಇಲ್ಲ, ಇನ್ನೂ ಇದಿಲ್ಲ, ಶೆಲ್ ಇಲ್ಲ. ಸೆಲ್ ಹಾಕ್ಬೇಕು ಅದಕ್ಕೆ. ಶೆಲ್ ಎಲ್ಲದಾವ್? ಹಳೆ ಕಾರ್ನಾಗ ಶೆಲ್ ಇದ್ವಲ್ಲ ಅದನ್ನ ಹಾಕ್ತೇನೆ ಶ್ರೇಯು. ಎಲ್ಲೂ ಹಿಡ್ಕೊ ಇದೆ ಐತಲ್ಲ. ನನ್ನ ಚಪಾತಿ ಹೊತ್ತ ಒಂದು. ಅಯ್ಯೋ ಅವ್ರ ಪಪ್ಪ ಅವನಿಗಂತಂದು ಹೇಳಿ ಒಂದು ಹೆಲಿಕಾಪ್ಟರನ್ನ ತಂದಿದ್ರು. ಅದು ರಿಮೋಟ್ ಹೆಲಿಕಾಪ್ಟರ್. ಅದ್ರ ಜೊತೆಗೆ ಒಂದೇನೋ ರೇಸ್ ಕಾರ್ ಕೂಡ ಇತ್ತು. ಸೊ ಅದನ್ನು ಇವನು ಓಪನ್ ಮಾಡೋದ್ರಲ್ಲೇ ಬ್ಯುಸಿಯಾಗಿದ್ದ. ಅದನ್ನು ಸಾಧ್ಯನೇ ಆಗ್ತಿರ್ಲಿಲ್ಲ ಅವನಿಗೆ ಓಪನ್ ಮಾಡಲಿಕ್ಕೆ. ಬಟ್ ಪ್ರಯತ್ನ ಮಾಡ್ತಿದ್ದ. ಸೊ ಅವ್ರ ಪಪ್ಪನ ಹತ್ರ ಹೇಳಿ, ಅವ್ರ ಅಪ್ಪನ ಹತ್ರ ಹೇಳಿ ಅದನ್ನು ತೆಗೆಸ್ಕೊಂಡ. ಊರಿಂದ ಬಂದ ತಕ್ಷಣ ಬರೀ ಇದೇ ಆಗಿರುತ್ತೆ. ಅವ್ರು ಅವ್ನಿಗೊಂದು ಏನಾದ್ರು ತಂದು ಕೊಟ್ಟಿರ್ತಾರೆ. ಅದನ್ನು ನೋಡಿ ಖುಷಿ ಪಡ್ಕೊಳ್ಳಿ. ಇದೊಂಥರ ಕ್ಯೂಟ್ ಅನಿಸ್ಬೋದು. ನಾವು ಚಿಕ್ಕವರಿದ್ದಾಗ ನಮ್ಮಪ್ಪ ಏನಾದರೂ ಊರು ಹೋದರೆ ಬರುವಾಗ ಓಪನ್ ಮಾಡ್ತಿದ್ದಪ್ಪ. ಬಟ್ ಈಗ ಭಾಗ್ಯ ಎಲ್ಲ ಇಲ್ಲ. ಸೊ ಇದೊಂಥರ ನೋಡಲಿಕ್ಕೂ ಕೂಡ ಖುಷಿನೇ. ಆ್ಯಕ್ಚುಲಿ ನನ್ನ ಮಗನ ಮುಖದಲ್ಲಿ ಆ ಖುಷಿ ಕಾಣಿಸ್ತದಲ್ಲ, ಅವ್ರಿಗೆ ಏನಾದರೂ ಅವನಿಗೆ ಗಿಫ್ಟ್ಸ್ ಬಂದಾಗ ಅದನ್ನು ನನಗೂ ನೋಡಲಿಕ್ಕೆ ನಿಮ್ಮ ಮನೇಲೂ ಹೀಗೆ ಇದ್ದರೆ ಕಮೆಂಟ್ ಮಾಡೋದನ್ನು ಇದ ಬೇಕಾಗಿತ್ತು ಹೋದಿಲ್ಲ ನಿಂಗೆ? ಇದ ಬೇಕಾಗಿತ್ತು ಹೋದಿಲ್ಲ ಏನು? ಹಾಂ ಮಕ್ಕ ದೋಸ ಇಲ್ಲೇ ಖುಷಿ ಆತ? ಎಷ್ಟು ಭಾಳ ಅಂದ್ರೆ ಎಷ್ಟು? ಓ ಇಮೋಟು ಬಾಳು. ಆಯ್ತಾ? ಸಾಲ
ಸೊ ಬಾಯ್ ಗಾಯ್ಸ್, ಇದು ನೋಡ್ರಿ ನಮ್ಮ ಶ್ರೇಯಾಂಕಂದು ಒಂದು ಹೆಲಿಕಾಪ್ಟರ್, ಮತ್ತು ಇನ್ನೊಂದೇನಿದು, ಸೊ ಏನಿದು ಇನ್ನೊಂದು, ವಾವ್, ಸ್ಪೋರ್ಟ್ಸ್ ಕಾರ್. ಸೊ ಒಂದು ಹೆಲಿಕಾಪ್ಟರ್ ಬಂತು, ಒಂದು ಸ್ಪೋರ್ಟ್ಸ್ ಕಾರ್ ಬಂತು. ಆ್ಯಕ್ಚುಲಿ ಅವನ ಕಡೆಗೆ ನೋಡಿದ್ರೆ ಒಂದು ಬಾಕ್ಸ್ ಅಷ್ಟು ಆಟಿಕೆ ಸಾಮಾನು ಬಿದ್ದಾವು, ಬರೀ JCB ಹೆಲಿಕಾಪ್ಟರ್, JCB ಅಂತಿದ್ದ. ಸೊ ಇದು ಯಾಕೋ ಇದು ಬೇಕು ಅಂತ ಹಠ ಮಾಡಿದ್ದ, ಇದು ತೊಗೊಂಡು ಬಂದಾರ. ಸೊ ಜಸ್ಟ್ ಬಂದಾರ ಅವ್ರ ಪಪ್ಪ. ಈಗ ನಡ್ರಿ ಅಡುಗೆ ಮಾಡೋಣ. ಆ್ಯಕ್ಚುಲಿ ನಾನು ಚಪಾತಿ ಮಾಡತ್ತಿದ್ದೆ, ನನ್ನ ಚಪಾತಿ ಅವ್ರು ಬಂದಿದ್ದು ನೋಡಿ ವಿಡಿಯೋ ಮಾಡೋದ್ರೊಳಗೆ ನನ್ನ ಚಪಾತಿ ಹೊತ್ತು. ಸೊ ಓಕೆ ಬಾಯ್, ನಾವು ನೆಕ್ಸ್ಟ್ ಈ ವ್ಲಾಗ್ನ ಮತ್ತೆ ಬೆಳಗ್ಗೆಯಿಂದ ಕಂಟಿನ್ಯೂ ಮಾಡ್ತಿದ್ದೀನಿ. ನಾವು ಆ್ಯಕ್ಚುಲಿ ಶಿಬಾರ್ಗಟ್ಟಿ ಅಂತ ಊರಿಗೆ ಬಂದಿದ್ವಿ, ಅದು ಧಾರವಾಡ ಹತ್ತಿರ ಇರುವಂಥದ್ದು. ಇಲ್ಲಿ ಹಲ್ಲೊಳಗಿರುವಂಥ ಹುಳನ ತೆಗಿತಾರೆ ಅಂತ ಹೇಳಿದ್ರು. ಸೊ ಅದಕ್ಕಂತ ಹೇಳಿ ಶ್ರೇಯನ್ ಕರ್ಕೊಂಡ್ಬಂದಿದ್ವಿ. ಲಾಸ್ಟ್ 20 ಡೇಸ್ ಬ್ಯಾಕ್ ಅವನಿಗೆ ಹಲ್ಲು ಬಂದಿತ್ತು. ಹಾಸ್ಪಿಟಲ್ ಹೋದರೂ ಕೂಡ ಅಲ್ಲಿ ಅವರು ಅದನ್ನೆಲ್ಲ ಕ್ಲೀನ್ ಮಾಡಬೇಕು, ರೂಟ್ ಕೆನಾಲ್ ಎಲ್ಲ ಮಾಡಬೇಕು ಅಂತ ಹೇಳಿದರು. ಬಟ್ ಅವ್ನು ಕೂತ್ಕೊಳ್ಳೋಕ್ಕೆ ತಯಾರನೇ ಇರಲಿಲ್ಲ. ಸೊ ಮತ್ತಿನ್ನೇನು ಮಾಡೋದು ಅಂತಂದು ಹೇಳಿ, ಇದು ಹಳೆಯ ಕಾಲದ ಪದ್ಧತಿ. ಸೊ ಇದು ಬಹಳ ವರ್ಷಗಳಿಂದ ಈ ಊರಲ್ಲಿ ಹಲ್ಲಲ್ಲಿ ಹುಳವನ್ನು ತೆಗೆಯುವಂಥ ಕೆಲಸ ಮಾಡ್ತಾರೆ. ಸೊ ನಾನು ಕೂಡ ಇದನ್ನು ಯೂಟ್ಯೂಬಲ್ಲೇ ನೋಡಿದ್ದೆ. ಹಾಗೆ ನಮ್ಮ ರಿಲೇಟಿವ್ ಒಬ್ಬರು ಕೂಡ ಇದ್ರ ಬಗ್ಗೆ ಹೇಳಿದರು. ಅದಕ್ಕಂತ ಹೇಳಿ ಬಂದಿದ್ವಿ. ಬಟ್ ಅವ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯವೇ ಆಗಲಿಲ್ಲ. ಏನಿಲ್ಲ, ಕಿವಿಯಲ್ಲಿ ಅದೊಂದು ಸೊಪ್ಪಿನ ರಸವನ್ನು ಹಾಕಿ ಆ ಸೊಪ್ಪನ್ನು ಇಡ್ತಾರೆ ಅಷ್ಟೇ. ಅದಾದಮೇಲೆ ಒಂದು 15-20 ನಿಮಿಷಕ್ಕೆ ಅಲ್ಲಿಂದ ಹುಳುಗಳು ಬರ್ತವೆ ಅಂತ ಹೇಳಿ. ಸೊ ನೋಡೋಣ. ಇವರೇ ಆ ಸೊಪ್ಪನ್ನು ರಸವನ್ನು ಹಾಕುವಂಥ ವ್ಯಕ್ತಿ. ಸೊ ಇಲ್ಲಿ ನೋಡಿ ಎಷ್ಟು ದೂರದಿಂದ ಬಂದಿದ್ರು ಗೊತ್ತಾ. ನಾವು ಹೋದಾಗ ಬೇರೆ ಬೇರೆ ಕಡೆಯಿಂದ ಗೋಕಾಕು, ಮುಂಡಗೋಡು ಆ ಕಡೆಯಿಂದ ಎಲ್ಲ ಬಂದಿದ್ದರು ಜನ, ಹೊರಗಡೆ ಒಳಗಡೆಗೆಲ್ಲ. ಅದಾದ ನಂತರ ನಮ್ಮ ಶ್ರೇಯು ಹೊರಗಡೆ ಬಂದ. ಆ್ಯಕ್ಚುಲಿ ಹುಳುಗಳ ಫೋಟೋ ಕೂಡ ಇತ್ತು, ಅದು ನನ್ನ ಮೊಬೈಲಲ್ಲಿ ಇಲ್ಲ, ನಾನು ಅದನ್ನು ತಗೊಳ್ಳಿಲ್ಲ ವಿಡಿಯೋನ. ಅಲ್ಲಿಂದ ಮುಗಿಸ್ಕೊಂಡು ವಾಪಸ್ ಬರ್ತಾಯಿದ್ವಿ. ಬರೋವಾಗಲೇ ನೋಡಿದ್ದು ಬರೀ ಹಳ್ಳಿ ಜನ ಅಂತ ಅಷ್ಟೇ ಅಲ್ಲ, ಇಲ್ಲಿ ಬೇರೆ ಬೇರೆಯವರು ಕೂಡ ಬರ್ತಾರೆ. ಹಾಗೆ ಒಬ್ಬರು ವೆಲ್ ಸೆಟಲ್ಡ್ ಫ್ಯಾಮ್ಲಿಯವರು ಕೂಡ ಕಾರಲ್ಲಿ ಬಂದಿಳಿದ್ರು ನೋಡಿ. ನೋಡಿದಾಗ ನನಗೂ ಶಾಕ್ ಆಯಿತು. ಅರೆ, ಇಷ್ಟೆಲ್ಲ ಟೆಕ್ನಾಲಜೀಸ್ ಎಲ್ಲ ಮುಂದುವರೆದ್ರೂ ಕೂಡ ಈ ಪದ್ಧತಿಗೂ ಇನ್ನೂ ಇಷ್ಟು ವ್ಯಾಲ್ಯೂಸ್ ಇದೆ ಅಂತ ಹೇಳಿ ನನಗೂ ಏನೋ ಒಂಥರ ಖುಷಿ ಆಯಿತು. ಸೊ ಸದ್ಯ ಶ್ರೇಯು ಆರಾಮಿದ್ದಾನೆ. ಅಲ್ಲಿಂದ ವಾಪಸ್ ಬರಬೇಕು ಇನ್ನು. ವಾಪಸ್ ಬಂದಮೇಲೆ ಮತ್ತೆ ಮನೆಯಲ್ಲಿ ಒಂದು ಹೆಲಿಕಾಪ್ಟರ್ ಆಟ ಶುರು ಆಗಿತ್ತು. ಅದನ್ನು ಕುತ್ಕೊಂಡು ಆಟ ಆಡ್ತಾನೆ ಇದ್ದ. ಸೊ ಇವತ್ತು ಅವನ ಸ್ಕೂಲಲ್ಲಿ ರಿಸಲ್ಟ್ ಕೂಡ ಇತ್ತು. ಸೊ ರಿಸಲ್ಟಿಗೆ ಹೋಗಬೇಕು. ಈಗ ನಾನು ಕೂಡ ರೆಡಿಯಾಗಿದ್ದೀನಿ. ನಾನು ಸ್ಕೂಲ್ಗೂ ಕೂಡ ಹೋಗಬೇಕಾಗಿತ್ತು, ಮೀನ್ಸ್ ಇವ್ಯಾಲ್ಯೂಯೇಷನ್ಗೆ ಹೋಗಬೇಕಾಗಿತ್ತು. ಬಟ್ ಒಂದು 5 ನಿಮಿಷ ಹೆಚ್ಚು ಕಡಿಮೆ ಅಂತ ಅಂದ್ಕೊಂಡು ಹೋದೆ. ಸೊ ನಮ್ಮ ಶ್ರೇಯು ರೆಡಿಯಾಗಿ ನಿಂತ್ಕೊಂಡಿದ್ದಾನೆ ಸ್ಕೂಲಿಗೆ ಹೋಗಲಿಕ್ಕೆ. ಸ್ಕೂಲಿಗೆ ಹೋಗಿ ಇವತ್ತು ಅವ್ನ ರಿಸಲ್ಟನ್ನು ಕೇಳಿಕೊಂಡು ಅವರಿಬ್ಬರು ವಾಪಸ್ ಮನೆಗೆ ಬರ್ತಾರೆ. ನಾನು ವಾಪಸ್ ಸ್ಕೂಲ್ಗೆ ಹೋಗ್ತೀನಿ. ನೋಡಿ. ಹಿಂಗಿದೆ, ಹಿಂಗೆ ಬಳಸು. ಎಸ್, ಡನ್. ಚಲ್ ತಗೊಳ್ಳಿ. ಹಾಗೆ ವಾಪಸ್ ಅಲ್ಲಿಂದ ಬರ್ತಾ ಆಂಟಿ ಮನೆಗೆ ಬಂದ್ವಿ. ಒಂದು ಆಟ ಅಲ್ಲಿ ಶುರು ಆಗಿತ್ತು.